Hey everyone, welcome back to my YouTube channel ESF Engineering with UIT. ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡೋದು ಬಂದುಬಿಟ್ಟು ಇ ಪಿ ಸಿ ನೋಡೋಣ. ಇ ಪಿ ಸಿ ಅಷ್ಟೊಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಏನಲ್ಲ, ಬಟ್ ಯು ಕ್ಯಾನ್ ಮ್ಯಾನೇಜ್ ಬಿಫೋರ್ ಎಕ್ಸಾಮ್ ದಿವಸ ಆದರೂ ಸ್ಟಾರ್ಟ್ ಮಾಡಿದ್ರು ಮ್ಯಾನೇಜ್ ಆಗುತ್ತೆ. ವೈ ಬಿಕಾಸ್ ಇಟ್ಸ್ ಈಸಿ ಸಬ್ಜೆಕ್ಟ್, ನಾಟ್ ಮೋರ್ ಕಾಂಪ್ಲಿಕೇಟೆಡ್. ಯಾವಾಗ ಕಾಂಪ್ಲಿಕೇಟೆಡ್ ಅನಿಸುತ್ತೆ ನ್ಯೂಮರಿಕಲ್ಸ್ ಅಟೆಂಡ್ ಮಾಡುವಾಗ ಮಾತ್ರ ನಿಮಗೆ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಸೊ ಐ ಆಮ್ ದೇರ್ ಫಾರ್ ಯು. ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನ್ಯೂಮರಿಕಲ್ಸ್ಗೆ ಅಷ್ಟೊಂದೇನಿರಲ್ಲ, 3-4 ಕ್ವಶನ್ಸ್ ಇರುತ್ತೆ ಅಷ್ಟೇ. ಬೇಸಿಕಲಿ ನೀವು ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡೋಕ್ಕೆ ನೋಡಿ, ಮತ್ತು ಫುಲ್ ಕಂಪ್ಲೀಟಾಗಿ ವಾಚ್ ಮಾಡಿ ಕ್ವಶನ್ಸ್ನ ಯುಟಿಲೈಸ್ ಮಾಡಿಕೊಂಡ್ರೆ ನೀವು 95+ ಮಾರ್ಕ್ಸ್ ಆರಾಮಾಗಿ 95+ ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಸೊ ಸ್ಕಿಪ್ ಮಾಡ್ತೀರಾ ವೀಡಿಯೋನ ಟ್ರೈ ಮಾಡಿ ನೋಡೋಕ್ಕೆ, ಆಯಿತಾ. ಮಾಡಲ್ 1 ಹೋಗೋಕ್ಕಿಂತ ಮುಂಚೆ ನಾನು ಸ್ವಲ್ಪ ನಿಮಗೆ ಹೇಳ್ತೀನಿ ಏನು ಓದಬೇಕು, ಹೆಂಗೆ ಓದಬೇಕು ಅಂತ. ಸೊ ನೆನ್ನೆ ನೋಡಿರ್ಬೋದು, ನಾವು ಅಪ್ಲೋಡ್ ಮಾಡಿದ್ದೀನಿ, DSD ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ ಇಟ್ಟು ವರೆ, ಬಟ್ ಅದನ್ನು ನೀವು 2 ಮಾಡಲ್ಸ್ ಓದಿದ್ದೀರಾ ಅನ್ಕೊತಾ ಇದ್ದೀನಿ ನಾನು. ಓಕೆ, ಇವತ್ತು 29 ಡೇಟ್ ಆಗಿರೋದ್ರಿಂದ ಇವತ್ತೊಂದು ದಿವಸ ಓದೋಕ್ಕೆ ಟ್ರೈ ಮಾಡಿ. ಈ ಮಾಡಲ್ಸ್ನ ಇವತ್ತು 2 ಮಾಡಲ್ಸ್ನ ಕಂಪ್ಲೀಟ್ ಮಾಡಿಬಿಟ್ರೆ EPSC ಈಸಿಯಾಗಿ ಎಕ್ಸಾಮ್ ಹಿಂದೆ ದಿವಸ ನೀವು ಒಂದು 2 ಮಾಡಲ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಓದ್ಕೋಬೋದು. ಅವತ್ತು ಎಕ್ಸಾಮ್ ಹಿಂದೆ ದಿವಸ 2 ಮಾಡಲ್ಸ್, ಆವಾಗ ನಿಮಗೆ 4 ಮಾಡಲ್ಸ್ ಆಗುತ್ತೆ. ಮತ್ತು ಡೇ ಬಿಫೋರ್ ಎಕ್ಸಾಮ್, ಯಾವತ್ತು ಎಕ್ಸಾಮ್ ಇರುತ್ತಲ್ಲ ಅವತ್ತು ಬೆಳಗ್ಗೆ ಒಂದು ಮಾಡಲ್ ಮುಗಿಸ್ಬಿಟ್ರೆ 5 ಮಾಡಲ್ಸ್ ಆರಾಮಾಗಿ ಓದ್ಕೋಬೋದಾಯ್ತು. ನಾನು ಏನು ಕ್ವಶನ್ ಕೊಟ್ಟಿದ್ದೀನ ಆ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ನೋಡಿ. ಇದೇ ಕ್ವಶನ್ಸೇ ಬರ್ತವೆ, ಇದು ಬಿಟ್ಟು ಏನು ಬರೋಲ್ಲ. ಬಿಕಾಸ್ ಇದು ಬಿಟ್ಟರೆ ಇನ್ನು ಯಾವುದೂ ಇಲ್ಲವೇ ಇಲ್ಲ ಕ್ವಶನ್ಸ್ ಅಪ್ಲೋಡ್ ಮಾಡೋಕ್ಕೆ ಬೇರೆಯವ್ರು ಯಾರು, ಆಯಿತಾ. ಮತ್ತು ಇನ್ನೊಂದು 29 ಇವತ್ತು ಟ್ರೈ ಮಾಡಿ. ಇವತ್ತು ಈ 2 ಮಾಡಲ್ಸ್ ಮುಗಿಸೋಕ್ಕೆ. ಮತ್ತು 30, 31, 32 ಇದೆಯಲ್ಲ, 30, 31 ಇದು 1 ಡೇಟ್ ಇದೆ. ಇದರಲ್ಲಿ ಮ್ಯಾಕ್ಸ್ ಓದೋಕ್ಕೆ ಟ್ರೈ ಮಾಡಿ. ಮತ್ತು ಇವತ್ತೇನಿದೆ 2.0 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಮ್ಯಾಕ್ಸು ನೋ ನೀಡ್ ಟು ವರಿ ಅಬೌಟ್ ದಟ್, ಆಯಿತಾ. ಮತ್ತು ಪೇಪರ್ ಹೆಂಗಂದರೆ, ಸ್ವಲ್ಪ ಜನ ಹೇಳ್ತಾರೆ ಬ್ರೋ ಟಾಪಿಕ್ಸ್ ಮಿಸ್ ಆಗಿದೆ ಅಂತ. ಟಾಪಿಕ್ಸ್ ಮಿಕ್ಸ್ ಆಗಿಲ್ಲ, ಯಾಕಂದರೆ ಎಕ್ಸಾಮ್ಗೆ ಹೆಂಗೆ ಬೇಕೋ ಹಂಗೆ ಕೊಟ್ಟಿದ್ದೀನಿ ನಾನು, ಆಯಿತಾ. ಎಕ್ಸಾಮ್ಗಳು ಜಸ್ಟ್ ಏನಂದರೆ, ನಿಮ್ಗೆ ಸ್ವಲ್ಪ ಟಾಪಿಕ್ಸು ಏನಾಗಿರುತ್ತೆ ಅಂದರೆ ಪಾರ್ಟ್ B ಅಲ್ಲಿ ಬರುತ್ತೆ. ನಾನೇನು ಮಾಡಿದ್ದೀನಿ, ಪಾರ್ಟ್ B ಅಲ್ಲಿ ಮಾತ್ರ ಕೊಡ್ತೀನಿ. ಬಟ್ ಏನಾಗಿರುತ್ತೆ ಅಂದರೆ, ಸಫಿಷಿಯೆಂಟ್ ಕ್ವಶನ್ ಕೊಟ್ಟಿರ್ತೀನಿ. ಎಷ್ಟು ಬೇಕೋ ಅಷ್ಟೇ ಕ್ವಶನ್ ಕೊಟ್ಟಿರ್ತೀನಿ, ಜಾಸ್ತಿ ಕ್ವಶನ್ ಕೊಡಲ್ಲ ಬೇರೆ ಚಾನಲ್ಸ್ ಥರ. ಸೊ ಇದನ್ನು ನನ್ನ ವೀಡಿಯೋಸ್ನ ಟ್ರೈ ಮಾಡಿ ಫುಲ್ ಕಂಪ್ಲೀಟಾಗಿ ಓದೋಕ್ಕೆ ಎಲ್ಲ ಕ್ವಶನ್ಸು, ಆ ಕ್ವಶನ್ಸ್ ಮಾತ್ರ ಸಾಕಾಗಿರುತ್ತೆ ನಿಮಗೆ. ಮತ್ತು ಈಸಿ ಬಂದರೆ 3, 4, 5 ಮಾಡಲ್ಸ್ ಈಸಿ ಆಗಿರುತ್ತೆ. 1, 2 ಮತ್ತು ಎಕ್ಸಾಮ್ ಹಿಂದೆ ದಿವಸ ಓದೋಕ್ಕೆ ಟ್ರೈ ಮಾಡಿ. ಯಾಕಂದರೆ 2.0 ವೀಡಿಯೋದಲ್ಲಿ ನಾನು ಹೇಳ್ತೀನಿ ಎಕ್ಸಾಮ್ಗೆ ಮೀನ್ಸ್ ಈ 1, 2 ಮಾಡಲ್ ಹೆಂಗೆ ಕ್ರ್ಯಾಕ್ ಮಾಡಬೇಕು, 2020 ತೊಗೋಬೇಕು ಅಂತ. ಇನ್ನು ಈ ಎಲ್ಲ ಮಾಡಲ್ 2020 ಆರಾಮಾಗಿ ತೊಗೋಬೋದು. ಇದು 2 ಮಾಡಲ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಮಾಡಲ್ 1 ಏನು ಅಷ್ಟೊಂದು ಇರೋಲ್ಲ, 2 ಏನು ಅಷ್ಟೊಂದು ಇರೋಲ್ಲ, 1 ಸ್ವಲ್ಪ ಇರುತ್ತೆ ಅಷ್ಟೇ. ವೀಡಿಯೋಗೆ ಹೋಗೋಣ. ವೀಡಿಯೋಗೆ ಹೋಗಿ ನಮ್ಮ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಫಾರ್ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ನನಗೆ 5 to 6 hours ಬೇಕಾಗುತ್ತೆ. ನಿಮಗೆ ಜಸ್ಟ್ ಸಿಂಪಲ್ 4 to 3 seconds ಏನೋ ಬೇಕಾಗುತ್ತೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೊಡೋಕ್ಕೆ. ಅದು ನೀವು ಮಾಡ್ತೀರಾ ಅನ್ಕೊತಿದ್ದೀನಿ. ಓಕೆ, ವೀಡಿಯೋಗೆ ಹೋಗೋಣ. ಮತ್ತು ಯಾರಿಗಾನ ಮೆಂಬರ್ಶಿಪ್ ಏನು ಇಂಟ್ರೆಸ್ಟೆಡ್ ಇದ್ದರೆ ನಾವು ಮೆಂಬರ್ಶಿಪ್ ತೊಗೋಬೋದು, ಜಸ್ಟ್ ಫಾರ್ 59 rupees. ನಾನು ಆ ವಿಡಿಯೋದಲ್ಲಿ 2.0 ಮತ್ತು 3.0 ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಿರುತ್ತೆ ಅಂದರೆ, ಜಸ್ಟ್ ಕ್ವಶನ್ಸ್ ಇರುತ್ತೆ, ಆನ್ಸರ್ಸ್ ಇರುತ್ತೆ, ಎಲ್ಲ ಅಪ್ಲೋಡ್ ಮಾಡ್ತೀನಿ, ಹೆಂಗೆ ಓದಬೇಕು, ಹೆಂಗೆ ಮಾಡಬೇಕು ಎಕ್ಸಾಮ್ಗೆ ಅಂತ. ಬಟ್ ಆಲ್ಸೋ ಏನಾಗಿರುತ್ತೆ ಅಂದರೆ, ನಾನು ಹೇಳ್ತೀನಿ ಏನು ಪಕ್ಕ ಅಕ್ಯುರೇಟ್ ಕ್ವಶನ್ಸ್ ಇದೇ ಬರುತ್ತೆ, ಬಟ್ ಇದೇ ಓದ್ರಿ ಅಂತ ಆ ಥರ ಹೇಳ್ತಾ ಇರ್ತೀನಿ. ಆನ್ಸರ್ಸು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಸ್ವಲ್ಪ. ಸೊ ಯಾರನ್ನ ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಮಾಡಲ್ 1 ನೋಡಿದ್ರೆ ಕಂಟಿನ್ಯೂ ಎಕ್ಸ್ಪ್ರೆಷನ್ ಆಫ್ ವಿ ಇನ್ಪುಟ್, ವಿ ಔಟ್ಪುಟ್, ಮತ್ತು ಎ ವೈ ಆಫ್ ಎನ್ ಕಾಮನ್ ಎಮಿಟರ್ ಸರ್ಕ್ಯೂಟು. ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಆಯಿತಾ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಸಿಂಪ್ಲಿಫೈಡ್ ಅನಾಲಿಸಿಸ್ ವೋಲ್ಟೇಜ್ ಡಿವೈಡರ್ ಬಯಾಸ್ ಸರ್ಕ್ಯೂಟ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಮತ್ತು ಇದೇನಿಲ್ಲ ಡಿಫೈನ್ ಇದ್ರ ಬಗ್ಗೆ ಏನು ತಿಳ್ಕೊಳ್ಳಿ ಅಷ್ಟೇ, ಆಯಿತಾ. ಮತ್ತು ಇದು ಕ್ವಶನ್ ಮೋರ್ ಇಂಪಾರ್ಟೆಂಟ್. ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ EPC ಮೈನ್ ಹೇಳ್ತಿದ್ದೀನಿ. EPC ಒಂದು ಸರಿ ಕೊಟ್ಟಿರೋ ಕ್ವಶನ್ಸ್ ಇನ್ನೊಂದು ಸರಿ ಕೊಡೋಲ್ಲ. ಬಟ್ ಹೆಂಗೆ ಕೊಡ್ತಾರೆ ಅಂದರೆ, ಸೇಮ್ ಅದೇ ಆನ್ಸರ್ ಇರುತ್ತೆ, ಕ್ವಶನ್ ಅದೇ ಇರುತ್ತೆ, ಬಟ್ ನಿಮ್ಗೆ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ ಸ್ವಲ್ಪ, ಆಯಿತಾ. ಬಟ್ ಈ ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಓದಕ್ಕೆ ಟ್ರೈ ಮಾಡಿ. ಈ ಕ್ವಶನ್ಸ್ ನಾನು ಏನು ಕೊಟ್ಟಿದ್ದೀನೋ ಅದೇ, ಬಟ್ ಒಂದೊಂದು ಕ್ವಶನ್ ಸೇಮ್ ಆ್ಯಸ್ ಇಟ್ ಈಸ್ ಇನ್ನೊಂದು ಥರ ಕೊಟ್ಟಿರ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಮತ್ತು ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್. CC ಆಂಪ್ಲಿಫೈಯರ್, ವೋಲ್ಟೇಜ್ ಡಿವೈಡರ್ ಬಯಾಸು, ಇದು ಈಸಿ ಕ್ವಶನ್. ಮತ್ತು ವೋಲ್ಟೇಜ್ ಡಿವೈಡೆಡ್ ಬಯಾಸ್ ಸರ್ಕ್ಯೂಟ್ ಆಫ್ ಇಂಟೀರಿಯರ್ ಈಕ್ವೇಷನ್ಸು, ಈಸಿ ಕ್ವಶನ್ಸು. ಈ 1 to 3 ಕ್ವಶನ್ಸ್, 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಓದಿದ್ರೆ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಸೊ ಯು ಕ್ಯಾನ್ ಗೆಟ್ 7 marks ಈಸಿಲಿ, ಆಯಿತಾ, ಫಾರ್ ಯುವರ್ ಎಕ್ಸಾಮ್ಸ್. ಅಂತ ಡಿಸ್ಕಸ್ ದ ಇಂಪಾರ್ಟೆಂಟ್ ಆಫ್ ಎಮಿಟರ್ ಆಫ್ ರೆಸಿಸ್ಟೆನ್ಸ್ ಆಫ್ R1 ವಿತ್ ರೆಸ್ಪೆಕ್ಟ್ ಆಫ್ ವೋಲ್ಟೇಜ್ ಬಯಾಸ್, ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಅನಾಲಿಸಿಸ್ ಆಫ್ VDP ಆಂಪ್ಲಿಫೈರ್ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ನೋಡ್ಕೊಳ್ಳಿ, ಆಯಿತಾ. DC ಸರ್ಕ್ಯೂಟ್ ಅಂದರೆ AC, ಪೈ ಮಾಡಲ್, AC, T ಮಾಡಲ್ಸ್ ಅಂದರೆ ಏನು, ಡಿರೈವ್ ದ ವೋಲ್ಟೇಜ್ ಆಫ್ ಗೈನ್ ಈಕ್ವೇಷನ್ CE ಆಂಪ್ಲಿಫೈರ್ಸ್ ಯೂಸಿಂಗ್ ದ T ಮಾಡಲ್ ಆ್ಯಂಡ್ ಪೈ ಮಾಡಲ್, ಇದು ಈಸಿ ಇಂಪಾರ್ಟೆಂಟ್ ಕ್ವಶನ್. ಈಸಿ ಇದೇವೆಲ್ಲ, ಬಟ್ ನೀವು ಒಂದ್ಸರಿ ನೋಡಿದ್ರೆ ಅರ್ಥ ಮಾಡ್ಕೋಬೋದು, ಆಯಿತಾ. ವಿತ್ ನೀಟ್ ಡಯಾಗ್ರಾಮ್ ದ 2 ಟ್ರಾನ್ಸಿಸ್ಟರ್ ಆಫ್ ಮಾಡಲ್ಸ್ ಆಲ್ಸೋ ಡ್ರೈವ್ ದ ಜಿನ್ ಬೇಸ್, ಆಯಿತಾ. ಈಸಿ ಇಷ್ಟು ಕ್ವಶನ್ಸಲ್ಲಿ 1, 2, 3, 4 ಕ್ವಶನ್ಸ್ ಏನಿದೆಯಲ್ಲ, ಈ 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಪಕ್ಕ ಬಂದೇ ಬರುತ್ತೆ. ಸೊ 7 marks ಇಲ್ಲಿ ಬಂದುಬಿಡ್ತಲ್ಲ.
ನಮ್ಗೆ ಪ್ರತಿ ಮಾಡಲ್ ಔಟ್ ಆಫ್ ಔಟ್ ಹೇಳ್ತೀನಿ. ಈ ವೀಡಿಯೋಸ್ನ ಈ ಕ್ವಶನ್ಸ್ ಏನು ಪ್ರಿಫರ್ ಮಾಡಿದ್ರೆ ಸಾಕು ನಿಮಗೆ ಎಕ್ಸಾಮ್ಗೆ. ನ್ಯೂಮರಿಕಲ್ಸ್ ಇರುತ್ತೆ, ನ್ಯೂಮರಿಕಲ್ 50% ಚಾನ್ಸಸ್ ಇರುತ್ತೆ ನ್ಯೂಮರಿಕಲ್ಸ್ ಬರೋಕ್ಕೆ. ವೈ ಬಿಕಾಸ್ ಥಿಯರಿ ಕ್ವಶನ್ಸ್ ಆಲ್ಸೋ ಮೇ ಅಕರ್ ಇನ್ ಎಕ್ಸಾಮ್. ಸೊ ಈ ಕಂಪೇರ್ ದ ಸಮ್ಮರೈಸ್ ವಿತ್ ರೆಸ್ಪೆಕ್ಟ್ ಆಫ್ ದ ಬಯಾಸ್ ಸರ್ಕ್ಯೂಟ್, ಎಂಟರ್ ದ ಬಯಾಸ್ ಆಲ್ಸೋ ವೋಲ್ಟೇಜ್ ಡಿವೈಡೆಡ್ ಟು ವರ್ಸಸ್ ಟು ಸಪ್ಲೈ ಮೀಟರ್ ಬಯಾಸು. ಆಯಿತಾ, ಇದೊಂದು ಅರ್ಥ ಮಾಡ್ಕೊಳ್ಳಿ, ಬಯಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ಅಷ್ಟೇ ಸ್ವಲ್ಪ ನಾಟ್ ಇಂಪಾರ್ಟೆಂಟ್, ಬಟ್ ಆದರೂ ಕೊಟ್ಟಿದ್ದೀನಿ. ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಿ ಮೈನ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಯಾಕಂದರೆ ಮಾಡ್ಯೂಲ್ 1 ಮತ್ತು ಮಾಡ್ಯೂಲ್ 2 ಏನಾಗಿರುತ್ತೆ ಅಂದರೆ ಇಲ್ಲಿ ಬಂದುಬಿಟ್ಟು ನ್ಯೂಮರಿಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಪಾರ್ಟ್ ಬಿ ಅಲ್ಲಿ ಕೊಡ್ಬೋದು, ಪಾರ್ಟ್ ಎದಲ್ಲಿ ಕೊಡ್ಬೋದು. ಇಲ್ಲಿ ನ್ಯೂಮರಿಕಲ್ಸ್ ಓದ್ಕೊಳ್ಳಿ. ನ್ಯೂಮರಿಕಲ್ಸ್ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನಾನು ಸಪ್ರೇಟ್ ವೀಡಿಯೋ ಅಂದರೆ ನಾನು ನ್ಯೂಮರಿಕಲ್ಸ್ ಹಾಕ್ಬಿಟ್ಟು ಸ್ಕ್ರೋಲ್ ಮಾಡ್ತಾಯಿರ್ತೀನಿ, ವೀಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ನ್ಯೂಮರಿಕಲ್ಸ್ನ, ಅಲ್ಲಿ ನೋಡ್ಕೊಬೋದು. ಆಯಿತಾ, ಈ ಮಾಡ್ಯೂಲಲ್ಲಿ 7 ಮತ್ತು ಇಲ್ಲಿ 6 ಮಾರ್ಕ್ಸ್ ಆರಾಮ್ ಬಂದುಬಿಟ್ಟು 20 ಔಟ್ ಆಫ್ 20 ಈಸಿಯಾಗಿ ಆಯ್ತಲ್ಲ ನಿಮಗೆ. ನೆಕ್ಸ್ಟ್ ಇವಾಗ ಮಾಡ್ಯೂಲ್ 2 ಜಸ್ಟ್ ನಾನು ಕಲರ್ ಚೇಂಜ್ ಮಾಡ್ತೀನಿ, ಜಸ್ಟ್ ವೆಯ್ಟ್ ಫಾರ್ ಎ ಮಿನಿಟ್. ಇದು ಎಕ್ಸ್ಪ್ರೆಷನ್ ಆಫ್ DC ಬಯಾಸ್, ಇದು ಅಷ್ಟೇ. ವೋಲ್ಟೇಜ್ ಗೇನು ಮತ್ತು ಸ್ಮಾಲ್ ಇದೇ ಕ್ವಶನೇ ಬರುತ್ತೆ, ಇದು ಓದೋದೇ ಬೇಡ, ಇದೇ ಕ್ವಶನೇ ಬರುತ್ತೆ ನೋಡಿ. ಇದು ಮತ್ತು ಡೆವಲಪ್ ದ ಟ್ರಾನ್ಸ್ಕಂಡಕ್ಟೆನ್ಸಿ ಆಫ್ ದ ಡ್ರೈನ್ ಕರೆಂಟ್ ಆಫ್ ಓವರ್ ಡ್ರೈವ್ ವೋಲ್ಟೇಜ್. ಇದು ಸ್ವಲ್ಪ ಚಾನ್ಸಸ್ ಇಲ್ಲ, ಬಟ್ ಓಕೆ, ಓದಿರಿ, ಟೈಮ್ ಇದೆಯಲ್ಲ ನಿಮಗೆ, ಓದಿರಿ ಎಲ್ಲ ಕ್ವಶನ್ಸ್ ಓದಿ. ಇದು ಮೈನ್ ಇಂಪಾರ್ಟೆಂಟ್. 90% ಈ 3 ಕ್ವಶನ್ ಇದೇ ಕ್ವಶನೇ ಬರ್ಬೋದು, ಯಾಕಂದರೆ ಇದೇ ಬ್ಯಾಕ್ ಬೋನ್ ಆಫ್ ಮಾಡ್ಯೂಲ್, ಆ ಮಾಡ್ಯೂಲ್ಗೆ. ಆಯಿತಾ, ಸೊ ಮತ್ತು ಇದು ಅಷ್ಟೇ. ಸ್ಮಾಲ್ ಸಿಗ್ನಲ್ ಆಫ್ ಈಕ್ವಲೆಂಟ್ ಮಾಡಲ್ ಆಫ್ ಆಂಪ್ಲಿಫೈಯರ್ ವಿತೌಟ್ ದ ಸೋರ್ಸ್ ಆಫ್ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟೆನ್ಸ್ ಇನ್ಪುಟ್ ಔಟ್ಪುಟ್ ಆ್ಯಾವ್ರೇಜು, ಮತ್ತು ಇವೆಲ್ಲ ಈಸಿ ಕ್ವಶನ್ಸ್. ಈ 3 ಕ್ವಶನ್ಸ್ 1 ಕ್ವಶನ್ ಎಕ್ಸಾಮ್ಗೆ ಪಕ್ಕ ಬಂದೇ ಬರುತ್ತೆ. 7 ಮಾರ್ಕ್ಸ್. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಮಾಡ್ಯೂಲ್ 3, 4, 5 ಎಲ್ಲ 10 ಸೀರೀಸ್ ಆಗಿರುತ್ತೆ. ಮತ್ತು ಸೆಕೆಂಡ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ದ ಕಾಮನ್ ಸೋರ್ಸ್ ಫಾಲೋವರ್ಸ್ ಆ್ಯಂಡ್ ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ವೋಲ್ಟೇಜ್ಗೆ ನೇಸರ್ ಈಕ್ವೇಷನ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ವಿತ್ ರೆಸ್ಪೆಕ್ಟ್ ಕಾಮನ್ ಗೇಟ್ ಆಂಪ್ಲಿಫೈರ್ಸ್ ಅಷ್ಟೇ, ಇವೆರಡು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್. ವೋಲ್ಟೇಜ್ ಗೇನ್ ಎಲ್ಲ ಎವ್ರಿಥಿಂಗ್ ಸೇಮ್, ಬಟ್ ಸ್ವಲ್ಪ ಲಿಟಲ್ ಚೇಂಜಸ್ ಇರುತ್ತೆ ಅಷ್ಟೇ. ಈ ಕ್ವೆಶನ್ ಸ್ವಲ್ಪ. ಮತ್ತು ವಿಡ್ ಎಕ್ಸ್ಪ್ಲೇನ್ ದ ಡಿ ಮಾಸ್ಫೆಟ್ ಆಫ್ ಟಿ ಈಕ್ವಲೆಂಟ್ ಸರ್ಕ್ಯೂಟು, ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಡೆವಲಪ್ ಆಫ್ ವೋಲ್ಟೇಜ್ ಗೇನ್ ಇನ್ಪುಟ್. ಇಲ್ಲೇ ಕೊಟ್ಟಿದ್ದೆ ಸರಿ ಹೋಗ್ತಿತ್ತು ನಾನು. ಓಕೆ, ಇನ್ಪುಟ್ ಇಂಪಿಡೆನ್ಸ್, ಔಟ್ಪುಟ್ ಇಂಪಿಡೆನ್ಸ್, ಕಾಮನ್ ಸೋರ್ಸ್ ಆಂಪ್ಲಿಫೈರ್ ವಿತೌಟ್ ಎನಿ ಸೋರ್ಸ್ ರೆಸಿಸ್ಟೆನ್ಸ್. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. 1, 2, 3, 4 ಕ್ವಶನ್ಸ್. ಇನ್ ದಿಸ್ 4 ಕ್ವಶನ್ಸ್ ಯು ವಿಲ್ ಗೆಟ್ 1 ಕ್ವಶನ್ ಗ್ಯಾರಂಟಿ, 7 ಮಾರ್ಕ್ಸ್. ನ್ಯೂಮರಿಕಲ್ಸ್ 2-3% ಅಷ್ಟೇ ಎಕ್ಸಾಮ್ ಬರೋ ಚಾನ್ಸಸ್ ಇರೋದು, ಬಟ್ ಎಕ್ಸಾಮ್ ಮಾತ್ರ ಬಂದೇ ಬರುತ್ತೆ ನ್ಯೂಮರಿಕಲ್ಸ್ ಮಾಡ್ಯೂಲ್ 1, 2 ಅಲ್ಲಿ ಮಾತ್ರ. ಆಯಿತಾ, ಮಿಕ್ಕಿದ ಮಾಡ್ಯೂಲಲ್ಲಿ ಸ್ವಲ್ಪ ಡೌಟ್ ಇರುತ್ತೆ, 1-2% ಅಷ್ಟೇ ಬಂದೇ ಚಾನ್ಸ್ ಇರುತ್ತೆ. ಇಲ್ಲಿ ಅಷ್ಟೇ 7, 4, 6 ಮಾರ್ಕ್ಸ್, 20 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆಯಿತಾ ಇದರಲ್ಲಿ. ನೆಕ್ಸ್ಟು ಮತ್ತು PDF ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು PDF ಏನು ಕೇಳೋಕ್ಕೆ ಹೋಗ್ಬಿಡಿ, ಜಸ್ಟ್ ಪಾಸ್ ಮಾಡಿ ವೀಡಿಯೋನ, ಕ್ವಶನ್ಸ್ ಬರ್ಕೊಳ್ಳಿ. ಈ ಥರ ಜಸ್ಟ್ ಸಿಂಪಲ್. ಆಯಿತಾ, ಆಸ್ ಇಟ್ ಈಸ್. ಮತ್ತು ಈ ಮಾಡ್ಯೂಲ್ 3 ನೋಡ್ಕೋದ್ರೆ, ಮಾಡ್ಯೂಲ್ 3 ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ, ಎವ್ರಿಥಿಂಗ್ ಈಸ್ ಈಸಿ. ಮಾಡ್ಯೂಲ್ 3 ಅಷ್ಟೇ, ಮಾಡ್ಯೂಲ್ 3 ಈಸಿ ಇರ್ತಾ. ಎಕ್ಸ್ಪ್ಲೈನ್ ದ R to R ರೆಸಿಸ್ಟೆನ್ಸ್ ಆಫ್ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್, ಆಲ್ಸೋ ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಔಟ್ಪುಟ್ ವೋಲ್ಟೇಜ್. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಇದು ಮೈನ್ ಮ್ಯಾಂಡೇಟ್ರಿ ಕ್ವಶನ್. ಆಯಿತಾ, ಹೌ ಡಸ್ ದ ಡಿಫರೆಂಟ್ ಕಾನ್ಫಿಗರೇಷನ್ amplifier of a 2R divided by R contribute the occurrence of a perform digital signal analog signals. ಈ ಎರಡು ಕ್ವಶನ್ಸಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಒಂದು ಕ್ವಶನ್ 10 ಮಾರ್ಕ್ಸ್, ಆರ್ 10 ಮಾರ್ಕ್ಸ್ ಇಲ್ಲಂದರೆ 7 ಮಾರ್ಕ್ಸ್, ಮೇ ಬಿ 10 ಮಾರ್ಕ್ಸ್ ಅಂದ್ಕೊಳ್ಳಿ. ಆಯಿತಾ, ನೆಕ್ಸ್ಟು ನಾನು ಹೆಂತಕ್ಕೆ ಪಾರ್ಟ್ 2 ಅಲ್ಲಿ ಇಷ್ಟೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ ಅಂದರೆ, ವೈ ಬಿಕಾಸ್ ಈ ಪಾರ್ಟ್ 2 ಇದೆಯಲ್ಲ, ಪಾರ್ಟ್ 2 ಬಂದುಬಿಟ್ಟು ಸಿಗೆ ಬರ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ 2 ಮೀನ್ಸ್ ಸಿ, ಬಿ 3 ಮೀನ್ಸ್ ಸಿ ಅಂತ. ವಾಟ್ ಇಸ್ ದ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್, ಆಪ್ರೇಷನ್ ಮೊನೋಸ್ಟೇಬಲ್ ಮಲ್ಟಿವೈಬ್ರೇಟರ್, ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ, ಇದು ಅಷ್ಟೇ. ಮತ್ತು ಡ್ರಾ ದ ಎಫಿಷಿಯನ್ಸಿ ಆಫ್ ರೆಸ್ಪಾನ್ಸ್ ಆಫ್ ಜೆಫ್ ಟು ಮಾಸ್ಫೆಟ್, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ, ನೋಡು ಡಯಾಗ್ರಾಮ್ ಏನಿತ್ತು ನೋಡ್ರೋ, ನಾನು ಹೇಳ್ತೀನಿ 2.0 ವಿಡಿಯೋದಲ್ಲಿ ಹೇಳ್ತೀನಿ. ಡಯಾಗ್ರಾಮ್ ಹೆಂಗೆ ಬರೀಬೇಕು, ಎಕ್ಸಾಮ್ ಹೆಂಗೆ ಬರೀಬೇಕು, ಯಾವ ಥರ ಬೇಗ ಓದಬೇಕು, ಬೇಗ ಅರ್ಥ ಮಾಡ್ಕೋಬೇಕು ಅಂತ. ಆಯಿತಾ, ನೆಕ್ಸ್ಟು ವೈನ್ ಬ್ರಿಡ್ಜ್ ಆಸಿಲೇಟರ್. ಮತ್ತು ಇದು ಬಂದುಬಿಟ್ಟು ಈಸ್ ನಾಟ್ ಮೋರ್ ಇಂಪಾರ್ಟೆಂಟ್, ಬಟ್ ಆಲ್ಸೋ ನ್ಯೂಮರಿಕಲ್ಸು ಬರೋ ಚಾನ್ಸಸ್ ಇರುತ್ತೆ. ಇದರಲ್ಲೇ ಇಷ್ಟು ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಬಂದೇ ಬರುತ್ತೆ. ಇಲ್ಲಿ 10 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನೀವು ಈ ಮಾಡ್ಯೂಲಲ್ಲಿ. ಆಯಿತಾ, ಈ ನ್ಯೂಮರಿಕಲ್ ಅಂತೀರ, ನ್ಯೂಮರಿಕಲ್ಸ್ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ, 1-2 ಕ್ವಶನ್ಸ್ ಅಷ್ಟೇ ಕೇಳಿದ್ದಾರೆ. ಸೊ ಆಲ್ಸೋ ಪರವಾಗಿಲ್ಲ, ನಾನು ಕೊಡ್ತೀನಿ ನಿಮಗೆ, ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. 2.0 ವಿಡಿಯೋದಲ್ಲಿ ಸಪ್ರೇಟ್ ನ್ಯೂಮರಿಕಲ್ಸ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆಯಿತಾ, ಅಲ್ಲಿ ಇದ್ರ ಮೇಲೆ ಒಂದು ಮಾಡ್ಯೂಲ್ ಮೇಲೆ ಕ್ವಶನ್ ಇದ್ದಾವೆ, ಅದನ್ನು ಒಂದು ಓದ್ಕೊಬಿಡಿ. ಆಯಿತಾ, ಜಸ್ಟ್ 2%, 3% ಅಷ್ಟೇ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಮ್ ಅಕರೆನ್ಸ್ಗೆ. ನೆಕ್ಸ್ಟು ಮಾಡ್ಯೂಲ್ 4 ನೋಡೋಣ.
ಇವಾಗೂ ಯಾರಿಗಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ವೈ ಬಿಕಾಸ್ ಲಾಟ್ಸ್ ಆಫ್ ಎಫರ್ಟ್ಸ್ ಇರುತ್ತೆ ನಮ್ಮ ವೀಡಿಯೋ ಹಿಂದೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ 4 ಟೈಪ್ಸ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್. ಈಸಿ ಕ್ವಶನ್. ಇಂಟರ್ನಲ್ಸ್ ಎಲ್ಲ ಇದೇ ಕ್ವಶನೇ ಬಂದಿರುತ್ತೆ. 4,000 ಸರಿ ಕೇಳ್ತಾರೆ. ಅಸೈನ್ಮೆಂಟಲ್ಲೂ ಇದೇ ಕ್ವಶನ್, ವೈವಾದಲ್ಲಿ ಕೇಳ್ತಾರೆ ಇದೇ ಕ್ವಶನ್, ಪ್ರತಿಯೊಂದರಲ್ಲಿ ಇದೇ ಕ್ವಶನ್ ಕೇಳ್ತಾರೆ. ಕ್ಲಾಸಿಫೈ ದ ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈರ್ಸ್ ವಿತ್ ನೀಟ್ ಟೈಮ್ ಬ್ಲಾಕ್ ಡೈಗ್ರಾಮ್. ಸೇಮ್ ಕ್ವಶನ್. ಸಮರೈಸ್ ದ ವೇರಿಯಸ್ ವೋಲ್ಟೇಜ್ ಆಫ್ ಆಂಪ್ಲಿಫೈರ್ ಕನ್ವರ್ಟರ್ಸ್ ವಿತ್ ಐಡಲ್ ನೆಗೆಟಿವ್ ಫೀಡ್ಬ್ಯಾಕ್ ಸರ್ಕ್ಯೂಟ್ಸ್. ಒಂದು ಕ್ವಶನ್ ಹೋದರೆ ಇನ್ನೆಲ್ಲ ಕ್ವಶನ್ ಓದ್ಬೋದು. ಈ 3 ಕ್ವಶನಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಇಟ್ಸ್ ಮೈ ಫಿಕ್ಸ್. 10 ಮಾರ್ಕ್ಸ್ ಆಯಿತಾ. ಇನ್ನು ಮಾಡಲ್ 2 ಓದಂಗಿದ್ರೆ ಮಾಡಲ್ 2 ಅಲ್ಲಿ ಏನಿಲ್ಲ. ಎಕ್ಸ್ಪ್ಲೇನ್ ದ 2 ಟೈಪ್ಸ್ ಆಫ್ ಬ್ಯಾಂಡ್ ಪಾಸ್ ಫಿಲ್ಟರು ಮತ್ತು ಎಕ್ಸ್ಪ್ಲೇನ್ ದ ಲೋ ಪಾಸ್ ಫಿಲ್ಟರು ಮತ್ತು ಸೂಟಬಲ್ ಒಂದು ನಿಮಿಷ ನಾನ್ ಇನ್ವೆಸ್ಟಿಂಗ್ ಆ್ಯಂಡ್ ಯೂನಿಟಿ ಗೇನು ಆ್ಯಂಡ್ ಇನ್ವೆಸ್ಟಿಂಗ್ ವಿತ್ ವೋಲ್ಟೇಜ್ ಗೇನು ವಿತ್ ಸೂಟಬಲ್ ಆಂಪ್ಲಿಫೈರ್ ಸರ್ಕ್ಯೂಟ್ ಆಪ್ರೇಷನ್ಸ್. ನೀವು 2 ಕ್ವಶನ್ಸ್ ಓದ್ರಿ ಸಾಕಷ್ಟೇ. 2 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ 7 ಮಾರ್ಕ್ಸ್. ಅಲ್ಲಿ ಮೇಲೆ 10 ಓದಿದ್ದೀನಿ, ಬಟ್ 7 ಮಾರ್ಕ್ಸ್ ಅಂದ್ಕೊಳ್ಳಿ. ಮತ್ತು ನ್ಯೂಮರಿಕಲ್ಸ್ ಅಷ್ಟೇ 1-2% ಚಾನ್ಸಸ್ ಇರುತ್ತೆ. ನಾನು ವೀಡಿಯೋಸ್ ಅದ್ರಿಗೆ ಅಪ್ಲೋಡ್ ಮಾಡ್ತೀನಿ, ಬರೀ ಕ್ವಶನ್ಸೇ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಎಕ್ಸ್ಪ್ಲೇನ್ ದ ಸರ್ಕ್ಯೂಟ್ ಡಯಾಗ್ರಾಮ್ಸ್, CSVS high pass filter. Explain the 2 types of band pass filter with a neat circuit diagram and expressions of explain the circuit amplifier. ಇದು ಅಷ್ಟೇ. ಈ 3 ಕ್ವಶನ್ನ ಬಿಡೋಕ್ಕೆ ಹೋಗ್ಬಿಡಿ. ಈ 3 ಕ್ವಶನ್ ಒಂದು ಕ್ವಶನ್ ಅಪಿಯರ್ ಆಗ್ಬೋದು ಎಕ್ಸಾಮ್ಗೆ. 6 ಮಾರ್ಕ್ಸ್ ಅನ್ಕೊಳ್ಳೋಣ, ಅವ್ರು 10 ಮಾರ್ಕ್ಸ್. ಇನ್ ದಿಸ್ ಕ್ವಶನ್ಸಲ್ಲಿ 1 2 3 4 5 ಕ್ವಶನ್ಸಲ್ಲಿ ಒಂದು ಕ್ವಶನ್ ಬಂದೇ ಬರ್ಬೋದು. ಸೊ ಯಾವುದು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. 5 ಕ್ವಶನ್ಸ್ 1 ಕ್ವಶನ್ ಎಕ್ಸಾಮ್ ಬಂದೇ ಬರುತ್ತೆ. ಅದು ಬಂದುಬಿಟ್ಟು ನಿಮಗೆ ಜಸ್ಟ್ 10 ಮಾರ್ಕ್ಸು ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ ಆಯಿತಾ. ನೆಕ್ಸ್ಟ್ ಇವಾಗ ಮಾಡಲ್ 5 ಹೋಗಿನ ಮುಂಚೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮೆಂಬರ್ಶಿಪ್ ಯಾರನ್ನ ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಯಾಕಂದರೆ ಬ್ಯಾಕ್ಲಾಗ್ಸ್ ಎಲ್ಲ ನಿಮಗೆ ಪರ್ಸ್ನಲಾಗಿ ನಾನು ಗೈಡ್ ಮಾಡ್ತಾಯಿರ್ತೀನಿ ಇನ್ನು ಮೆಂಬರ್ಶಿಪ್ಪಲ್ಲಿ. ಓಕೆನಾ. ನೆಕ್ಸ್ಟ್ ಮಾಡಲ್ 5 ಹೋಗೋಣ. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ DC ಆ್ಯಂಡ್ AC. ಇದು 2 ಲೋಡ್ಸ್ ಆಫ್ ಲೈನ್ಸ್ ಆಫ್ VDP ಆಯಿತಾ. ಇದು ಅಷ್ಟೇ. ಇವೆಲ್ಲ ಏನಾಗುತ್ತೆ ಅಂದರೆ ಬೇಸಿಕಲಿ ಈ ಸಬ್ಜೆಕ್ಟ್ಸು ಒಂದೇ ಥರ ನೋಡಿ. ಇವಾಗ DC ಆ್ಯಂಡ್ AC ಅಂತ ಕೇಳಿದ್ರೆ 2 ಲೋಡ್ಸ್ ಅಂತ ಕೊಟ್ಬಿಡ್ತಾರೆ. ಲಾಸ್ಟಲ್ಲಿ ಕೊಟ್ಟಿದ್ದೀನಿ ಆ ಕ್ವಶನ್ನ. 2 ಲೋಡ್ಸ್ ಅಂತ ಕೊಟ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ. ಸೊ ಡಿಫ್ರೆಂಟಾಗಿ ಕೇಳ್ತಾ ಇರ್ತಾರೆ ಆಯಿತಾ. ಹೆಂಗಂದರೆ ಎಕ್ಸ್ಪ್ಲೇನ್ ದ 2 ಲೋಡ್ ಲೈನ್ಸು, ನೆಸೆಸರಿ ಸರ್ಕ್ಯೂಟ್ಸ್, ಡಯಾಗ್ರಾಮ್ಸ್, ಈಕ್ವೇಷನ್ಸ್ ಅಂತ. ಬಟ್ ಕ್ವಶನ್ ನೋಡಿದ್ರೆ ಇವೇ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಟಾಪಿಕ್ ಏನು ಅಂತ ಆಯಿತಾ. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ AC ಆ್ಯಂಡ್ DC ಲೈನ್ಸ್ ಆಫ್ VDP ಆಂಪ್ಲಿಫೈರ್ಸ್ ಆಯಿತಾ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ವಿತ್ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ಸ್, ವೇವ್ ಫಾರ್ಮ್ಸ್, ಎಕ್ಸ್ಪ್ಲೇನ್ ದ CSR, ಪೇಸ್ ಆ್ಯಂಡ್ ಕಂಟ್ರೋಲ್ ದ RC ಸರ್ಕ್ಯೂಟ್. ಇದು ಈಸಿ ಕ್ವಶನ್ ಆಗಿರುತ್ತೆ. ಮತ್ತು ಎಕ್ಸ್ಪ್ಲೇನ್ ದ ಕ್ಲಾಸ್ A ಆಂಪ್ಲಿಫೈ ಟರ್ಮ್ಸ್ ಏನು, ಇದೆಲ್ಲ ನೀವು ಇಂಟರ್ನಲ್ಸ್ಗೆ ಓದಿದ್ದು. ಇದು ಸಬ್ಜೆಕ್ಟ್ ನೀವು ಈಸಿಯಾಗಿ ನಿಮ್ಗೆ ಅರ್ಥ. ಈ ಸಬ್ಜೆಕ್ಟೇ ಅದ್ರ ಮೇಲೇನೆ ಇರೋದು, ಈ ಟಾಪಿಕ್ಸ್ ಮೇಲೇನೆ ಆಯಿತಾ. ಪವರ್ ಡಿಸೆಪ್ಷನ್ ಆ್ಯಂಡ್ ಎಫಿಷಿಯನ್ಸಿ ಅಂದರೆ ಏನು ಅಂತ. ಇನ್ ದಿಸ್ 3 ಕ್ವಶನ್ಸ್ ವಿಲ್ ಗೆಟ್ 1 ಕ್ವಶನ್ ಅಪಿಯರ್ಸ್ ಇನ್ ಎಕ್ಸಾಮ್ಸ್. ದಟ್ಸ್ 10 ಮಾರ್ಕ್ಸ್. ಓಕೆ. ಇನ್ನು ಪಾರ್ಟ್ B ಅಲ್ಲಿ ನೋಡೋಕೆ ಹೋದರೆ ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ AP of class A power amplifier with a need diagram. Explain the working of the crystal and explain the class of a B push pull emitters of a flow amplifier cross distribution B eliminated ಆಯಿತಾ. ನೆಕ್ಸ್ಟ್ ಇದರಲ್ಲಿ ಅಷ್ಟೇ 1 ಕ್ವಶನ್ ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ. 7 ಮಾರ್ಕ್ಸ್ ಮೇಲೆ ನಾನು 10 ಮಾರ್ಕ್ಸ್ ಕೊಟ್ಟಿದ್ದೀನಿ. ಬಟ್ ವೈ ಬಿಕಾಸ್ ನಾನು 10 ಮಾರ್ಕ್ಸ್ ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ 10 ಮಾರ್ಕ್ಸೇ ಬರುತ್ತೆ ಅದಕ್ಕೋಸ್ಕರ ಎಕ್ಸಾಮ್ಗೆ. ವೈ ಬಿಕಾಸ್ 7 ಸೀರೀಸ್ ಅನ್ನೋದು ಮೇ ಬಿ ಕಮ್ ಆರ್ ಮೇ ಕಮ್, ಬಟ್ 10 ಸೀರೀಸ್ ಮಾತ್ರ ಬಂದೇ ಇರುತ್ತೆ. ಸೊ ಅದು ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟು ಪಾರ್ಟ್ ಸಿ ಮೀನ್ಸ್ ಥರ್ಡ್ ಅಂತ 6 ಮಾರ್ಕ್ಸ್. ನನ್ನ ಪ್ರಕಾರ ಇದೇ ಬಂದ್ಬಿಡುತ್ತೆ, ಇದೇನು ಬರಲ್ಲ. ಬಟ್ ಇದೇನು ಕೊಟ್ಟಿದ್ದೀನಿ ಅಂದರೆ ಫಸ್ಟ್ ಕ್ವಶನ್ಗೆ ಇದು ಈ ಥರ ಕೇಳ್ತಾರೆ ಅಂತ, ಬೇರೆ ಥರ ಕೇಳ್ತಾರೆ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಬಟ್ ರೈಟ್ ಆ್ಯಂಡ್ ಔಟ್ ಆಫ್ ಸ್ಕೊಟ್ಕಿಲ್ ಡಯೋಡು ಇಂಪಾರ್ಟೆಂಟ್. ಮತ್ತು ನ್ಯೂಮರಿಕಲ್ಸ್ ಅಷ್ಟೇ 1% ಚಾನ್ಸಸ್ ಇರುತ್ತೆ ಇದರಲ್ಲಿ ಬರೋಕ್ಕೆ. ಈ ಮಾಡಲ್ ಅಷ್ಟೇ ಆಗಿರುತ್ತೆ. ಮಾಡಲ್ ಇದರಲ್ಲಿ ಅಷ್ಟೇ 20 ಆರಾಮಾಗಿ ಸ್ಕೋರ್ ಮಾಡ್ಬೋದು ಎಕ್ಸಾಮ್ಗೆ. ನಿಮಗೇನೋ ಡೌಟೇ ಇಲ್ದಿರ ಆಯಿತಾ. ಯಾರಿಗಾನ ಇಷ್ಟ ಆಗಿದ್ದರೆ ವೀಡಿಯೋ ಜಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದು ನೆಕ್ಸ್ಟ್ ವೀಡಿಯೋ ಬೇಕು ಅಂತ ಜಸ್ಟ್ ಕಮೆಂಟ್ ಮಾಡಿ ಅಷ್ಟೇ ಅಂತ ಹೇಳ್ತಾ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅನ್ನೋವರೆಗೂ ಆಲ್ ದ ಬೆಸ್ಟ್ ಫಾರ್ ಯು ಎವ್ರಿ ಒನ್. ಎಕ್ಸಾಮ್ಗೆ ನೀಟಾಗಿ ಪ್ರಿಪೇರ್ ಆಗಿ. ಮತ್ತು ಇನ್ನೊಂದು ಏನಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದಟ್ಸ್ ಇಟ್.